ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಫ್ರೆಂಡ್ಸ್, ಪ್ರತಿಯೊಬ್ಬರು ಒಂದೊಂದು ರೀತಿಯಲ್ಲಿ ವಾಂಗಿಬಾತನ್ನು ಮಾಡ್ತಾರೆ. ಒಂದು ಸಾರಿ ಆದರೂ ನಾನು ಹೇಳಿರೋ ರೀತಿಯಲ್ಲಿ ವಾಂಗಿಬಾತನ್ನು ಮಾಡಿ ನೋಡಿ. ಟೇಸ್ಟ್ ಅಂದರೆ ಸೂಪರ್ ಆಗಿರುತ್ತೆ. ಮಿಸ್ ಮಾಡ್ದೇನೆ ಒಂದ್ಸತಿ ಆದರೂ ಈ ರೆಸಿಪಿಯನ್ನು ಟ್ರೈ ಮಾಡಿ. ಮೊದಲಿಗೆ ನಾವು ಗ್ರೀನ್ ಕಲರ್ ಆಗಿರುವಂಥ ಬದನೆಕಾಯನ್ನು ತಗೋಬೇಕು. ಈ ರೀತಿ ಉದ್ದಗಾಗಿರುವಂಥ ಬದನೆಕಾಯಿ ವಾಂಗಿಬಾತಿಗೆ ಅಂತಲೇ ಅದನ್ನು ಬಳಸ್ತಾರೆ. ಈ ಬದನೆಕಾಯನ್ನು ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡಿಕೊಂಡು ನೀರಲ್ಲಿ ಸ್ವಲ್ಪ ಹೊತ್ತು ಹಾಗೆ ಬಿಡಿ. ನಂತರ ಒಂದು ಬಾಣಲಿಗೆ 2 ಚಮಚದಷ್ಟು ಎಣ್ಣೆಯನ್ನು ಸೇರಿಸ್ಕೊಂಡು ಸಾಸಿವೆಯನ್ನು ಇಲ್ಲಿ ಸೇರಿಸ್ಕೋಬೇಕು. ಸ್ವಲ್ಪ ಚಟಪಟ ಅಂದ ನಂತರ ಉದ್ದಿನಬೇಳೆ, ಕಡಲೆಬೇಳೆ, ಹಸಿಮೆಣಸಿನಕಾಯಿ ಅಥವಾ ಒಣಮೆಣಸಿನಕಾಯಿ, ಕರ್ಬೇವಿನ ಸೊಪ್ಪನ್ನು ಸೇರಿಸ್ಕೋಬೇಕು. ಖಾರ ನಿಮ್ಮ ಕ್ವಾಂಟಿಟಿ ಪ್ರಕಾರ ನೀವು ಜಾಸ್ತಿ ಕಡಿಮೆ ಮಾಡ್ಕೋಬೋದು. ನಂತರ ಇದಕ್ಕೆ ಕುದಿಸಿರುವಂಥ ವಟಾಣಿ ಕಾಳನ್ನು ಸೇರಿಸ್ತಾ ಇದ್ದೀನಿ. ಹಸಿ ವಟಾಣಿ ಕಾಳು ಸಿಕ್ಕರೆ ಅದನ್ನು ಕೂಡ ಸೇರಿಸ್ಕೋಬೋದು. ಸ್ವಲ್ಪ ಬೆಲ್ಲ, ಉಪ್ಪನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಳಿ. ಕಲರ್ಗೋಸ್ಕರ ನಾನಿಲ್ಲಿ ಅರಿಶಿನವನ್ನು ಸೇರಿಸ್ಕೊತಾ ಇದ್ದೀನಿ. ಅರಿಶಿನ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಕಟ್ ಮಾಡಿಟ್ಟಿರುವಂಥ ಬದನೆಕಾಯನ್ನು ಸೇರಿಸ್ಕೊಂಡು ಚೆನ್ನಾಗಿ ನಾವು 2 ನಿಮಿಷ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಫ್ರೆಂಡ್ಸ್, ಇದಕ್ಕೆ ವಾಂಗಿಬಾತ್ ಮಾಡೋಕ್ಕೆ ಇದೇ ಬದನೆಕಾಯಿ ಹಾಕಬೇಕು. ಕೆಲವರಿಗೆ ಈ ಬದನೆಕಾಯಿ ಗೊತ್ತಿರೋದಿಲ್ಲ, ಹಾಗಾಗಿ ಹೇಳ್ತಾ ಇರೋದು. ಹುಳಿಗೆ ನಾನಿಲ್ಲಿ 1 ಲಿಂಬೆನ ಗಾತ್ರದಷ್ಟು ಹುಣಸೆ ರಸವನ್ನು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಚೆನ್ನಾಗಿ ಬದನೆಕಾಯಿ ಎಲ್ಲ ಕುಕ್ ಆಗಬೇಕು, ಆ ರೀತಿ ಫ್ರೈ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಈ ವಾಂಗಿಬಾತ್ ಮಸಾಲೆಯನ್ನು ನಾನು ಮನೆಯಲ್ಲಿ ರೆಡಿ ಮಾಡಿದ್ದೀನಿ. ಈ ರೀತಿ ಗೊಜ್ಜು ಮಾಡಿಟ್ಕೊಂಡ್ರೆ 1 ರಿಂದ 2 ತಿಂಗಳವರೆಗೂ ನಾವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಬೋದು. ಹಾಗೆ ಹೊರಗಡೆ ಆದರೆ ಒಂದು 15 ದಿನದವರೆಗೂ ಸ್ಟೋರ್ ಮಾಡ್ಬೋದು. ಈ ಗೊಜ್ಜು ರೆಸಿಪಿ ಏನಾದರೂ ಬೇಕಂದರೆ ಪ್ಲೀಸ್ ಕಮೆಂಟ್ ಮಾಡಿ. ಹಾಗೆ ಈ ಗೊಜ್ಜನ್ನು ಹಾಕಿ ಚೆನ್ನಾಗಿ 2 ನಿಮಿಷ ಮಿಕ್ಸ್ ಮಾಡ್ಕೋಬೇಕು. ನಂತರ ಇದಕ್ಕೆ ಅನ್ನವನ್ನು ಸೇರಿಸ್ಕೋಬೇಕು. ನಿಮ್ಮ ಹತ್ರ ಟೈಮ್ ಇಲ್ಲ ಅಂದರೆ ವಾಂಗಿಬಾತ್ ಪೌಡರ್ ಕೂಡ ಸಿಗುತ್ತೆ ಅಂಗಡಿಯಲ್ಲಿ. ಆ ಪೌಡರನ್ನು ತಂದು ಕೂಡ ನೀವು ಮಾಡ್ಕೋಬೋದು. ಈ ರೀತಿ ಗೊಜ್ಜು ಮಾಡೋದ್ರಿಂದ ತುಂಬ ಚೆನ್ನಾಗಾಗುತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಮಿಕ್ಸ್ ಮಾಡಿಕೊಂಡು 2 ನಿಮಿಷ ಆಮೇಲೆ ನೀವು ಸರ್ವನ್ನ ಮಾಡ್ಬೋದು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ. ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್.